ಈ ಕಥೆಯು ರಮೇಶ್ ಮತ್ತು ವೀಣಾ ಎಂಬ ದಂಪತಿಗಳ ಕುರಿತಾಗಿದೆ. ಹೊರನೋಟಕ್ಕೆ ಇವರದು ಸಂತೋಷದ ದಾಂಪತ್ಯ. ಆದರೆ ಆಳದಲ್ಲಿ ಕೆಲವು ಗಾಢವಾದ ರಹಸ್ಯಗಳಿವೆ. ಕಥೆಯ ಮುಖ್ಯ ಪ್ರಶ್ನೆ ಏನೆಂದರೆ, ನೀವು ಅತಿ ಹೆಚ್ಚು ಪ್ರೀತಿಸುವ ವ್ಯಕ್ತಿಯೇ ಅತ್ಯಂತ ಕರಾಳ ರಹಸ್ಯಗಳನ್ನು ನಿಮ್ಮಿಂದ ಮುಚ್ಚುತ್ತಿದ್ದರೆ, ನಿಮಗೆ ಸುಳ್ಳು ಹೇಳಿ ನಂಬಿಸಿದರೆ ಹೇಗೆ? ಇದು ರಮೇಶ್ ಮತ್ತು ವೀಣಾ ಅವರ 5ನೇ ವಿವಾಹ ವಾರ್ಷಿಕೋತ್ಸವದ ದಿನ. ರಮೇಶ್ ಬೆಳಗ್ಗೆ ಎಂದಿನಂತೆ ಎದ್ದು ಬೆಳಗಿನ ಕಾಯಕ ಮುಗಿಸಿ ಹೊರಡುತ್ತಾನೆ. ಆದರೆ ಅವನ ಮನದಲ್ಲಿ ಏನೋ ಒಂದು ರೀತಿಯ ಅಶಾಂತಿ, ಆತಂಕದ ಭಾವನೆಯಲ್ಲಿರುತ್ತಾನೆ. ಆದರೂ ಅವನು ತನ್ನ ತಂಗಿಯ ಜೊತೆ ನಡೆಸುವ ಬಾರಿಗೆ ಹೋಗುತ್ತಾನೆ. ಬೆಳಗಿನ ತಿಂಡಿಯನ್ನು ಬಾರ್ನಲ್ಲೇ ಮುಗಿಸುತ್ತಾನೆ. ಆವಾಗಲೇ ಅವನಿಗೆ ಬಾರ್ನಲ್ಲಿರುವ ರಮೇಶ್ಗೆ ನೆರೆಹೊರೆಯವರಿಂದ ಒಂದು ಕರೆ ಬರುತ್ತದೆ. ಅದರಲ್ಲಿ ಭಯದಿಂದ ಅವರು, ನಿಮ್ಮ ಮನೆಯಲ್ಲಿ ಏನೋ ಗಲಭೆ, ಜಗಳ, ಯಾರು ಕಿರುಚಿದ ಹಾಗೆ ಶಬ್ದ ಬರುತ್ತೆ, ಬೇಗ ಬನ್ನಿ ಎಂದು ರಮೇಶ್ಗೆ ಹೇಳುತ್ತಾರೆ. ಇದನ್ನು ಕೇಳಿದ ರಮೇಶ್ ತನ್ನ ಕಾರಿನಲ್ಲಿ ತುಂಬ ವೇಗವಾಗಿ ಮನೆಗೆ ಬರುತ್ತಾನೆ. ಮನೆ ತಲುಪಿದಾಗ ಮುಂದಿನ ದೊಡ್ಡ ಬಾಗಿಲು ಅಗಲವಾಗಿ ತೆರೆದಿರುತ್ತದೆ. ಅಲ್ಲಿ ಏನೋ ಆಗಿರೋ ಹಾಗೆ ಅವನಿಗೆ ಅನಿಸುತ್ತೆ. ಅವನು ಒಳಗೆ ಬಂದು ನೋಡಿದಾಗ ಅಲ್ಲಿ ವೀಣಾ ಇರುವುದಿಲ್ಲ. ಮನೆಯೊಳಗೆ ಏನೋ ಗಲಭೆ ನಡೆದ ಗುರುತುಗಳಿವೆ. ಗಾಜಿನ ಟೇಬಲ್ ಒಡೆದು ಚೂರಾಗಿದೆ. ಕುರ್ಚಿ ಮುರಿದು ಬಿದ್ದಿದೆ. ಬಟ್ಟೆ ಎಲ್ಲ ಕಡೆ ಬಿದ್ದಿದೆ. ಮತ್ತು ಹಾಲ್ನಲ್ಲಿ ನೋಡಿದರೆ ನೆಲದ ಮೇಲೆ ರಕ್ತದ ಹನಿಗಳು ಬಿದ್ದಿದೆ. ಇದನ್ನು ನೋಡಿ ರಮೇಶ್ಗೆ ಆಯ ತಪ್ಪಿ ಬೀಳುತ್ತಾನೆ. ಏಕೆಂದರೆ ವೀಣಾ ಅಲ್ಲಿ ಇರುವುದಿಲ್ಲ. ಅವಳ ಬಟ್ಟೆ ತುಂಡು ಬಿದ್ದಿರುತ್ತದೆ. ವೀಣಾ ನಾಪತ್ತೆಯಾಗಿದ್ದಾಳೆ. ಪಕ್ಕದ ಮನೆಯವರು ಬಂದು ತಕ್ಷಣವೇ ಪೊಲೀಸರಿಗೆ ಕರೆ ಮಾಡುತ್ತಾರೆ. ಪೊಲೀಸ್ ಸ್ಟೇಷನ್ ಪಕ್ಕದ ರಸ್ತೆ ಬದಿಯಲ್ಲಿರುವುದರಿಂದ ತುಂಬ ಬೇಗ ಬರುತ್ತಾರೆ. ಬಂದು ಎಲ್ಲ ಕಡೆ ನೋಡಿ ಎಲ್ಲರಿಗೂ ವಿಚಾರಣೆಗೊಳಪಡಿಸುತ್ತಾರೆ. ಆವಾಗ ರಮೇಶ್ಗೆ ಮುಖದ ಮೇಲೆ ನೀರು ಹಾಕಿ ಎಬ್ಬಿಸುತ್ತಾರೆ. ಪೊಲೀಸ್ ಅಧಿಕಾರಿಗಳಾದ ರಾಜ್ ಮತ್ತು ಅವರ ತಂಡ ತುಂಬ ಚುರುಕಾಗಿ ವಿಚಾರಿಸುತ್ತಿರುತ್ತಾರೆ. ಡಿಟೆಕ್ಟಿವ್ ರಾಜ್ ಅತ್ಯಂತ ಯುವ ಮತ್ತು ಚುರುಕಾಗಿರುತ್ತಾರೆ. ಅವರು ಮನೆಯ ಪ್ರತಿಯೊಂದು ಸಣ್ಣ ವಿವರವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಅವರು ಮೊದಲು ರಮೇಶ್ನ ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ. ನೀವು ಎಷ್ಟು ಹೊತ್ತಿಗೆ ಮನೆ ಬಿಟ್ಟು ಹೊರಟಿದ್ದೀರಿ? ನೀವು ಹೋಗುವ ಮೊದಲು ವೀಣಾ ಏನು ಮಾಡುತ್ತಿದ್ದಿದ್ದೋ? ನಿಮ್ಮಿಬ್ಬರ ನಡುವೆ ಯಾವುದೇ ಜಗಳ ಆಗಿತ್ತೇ ಎಂದು ತುಂಬ ಪ್ರಶ್ನೆ